ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಯಸ್ತೀನಿ. ಎಸ್, ನಿಮ್ಮೆಲ್ಲರಿಗೂ ಆಲ್ರೆಡಿ ಗೊತ್ತಿರುತ್ತೆ. ಸೊ ನೋಡಿ ಡೆಫಿನೆಟ್ಲಿ ಎಂಜಾಯ್ ಮಾಡ್ತೀರಾ. ಸೊ ಹಾಗೆ ನಮ್ಮ ಚಾನಲ್ಗೆ ಬೇಕಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ವೈಕುಂಠ ಏಕಾದಶಿ ಬೆಳಗ್ಗೆಯಿಂದ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವ್ಲಾಗ್ನ. ಬೆಳಗ್ಗೆನೇ ನಾನು ಬ್ರೇಕ್ಫಾಸ್ಟ್ಗೆ ಇದು ರಾಗಿ ಮಿಲ್ಲೆಟ್ ಮಾಡಿದ್ದೆ ಆ್ಯಂಡ್ ಹಾಗೆ ಸ್ವಲ್ಪ ಬಿಸಿನೀರು ಕುಡಿತಾ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ವೈಕುಂಠ ಏಕಾದಶಿ ಆಗಿರೋದ್ರಿಂದ ನಾನು ಸ್ವಲ್ಪ ಕಲರೆಲ್ಲ ಹಾಕಿ ರಂಗೋಲಿ ಬಿಟ್ಟಿದ್ದೆ. ಡೈಲಿ ರಂಗೋಲಿ ಹಾಕ್ತೀನಿ, ಬಟ್ ಅವತ್ತು ವಿಶೇಷ ಅಲ್ವಾ, ಹಾಗಾಗಿ ನಾವು ಈ ಆರೆಂಜಸ್ಸು ಮೂಸಂಬಿ ಇದೆಯಲ್ಲ, ನಾವು ಲಾಸ್ಟ್ ಟೈಮ್ ಟ್ರಿಪ್ ಹೋದಾಗ ಅವರಮ್ಮ ಹೇಳಿದರು ಕಟ್ ಕಳಿಸ್ತೀನಿ ಅಂತ. ಅದನ್ನು ಈಗ ಕಟ್ ಕಳಿಸಿದ್ದಾರೆ ನೆನಪಿಟ್ಕೊಂಡು. ಆ್ಯಂಡ್ ಇಲ್ಲಿ ಅಕಿರಾಗೋಸ್ಕರ ಬ್ರೇಕ್ಫಾಸ್ಟ್ ರೆಸಿಪಿ ಹೇಳ್ತಿದ್ದೀನಿ ನಿಮ್ಮೆಲ್ಲರ ಹತ್ರ. ತುಂಬಾ ಹೆಲ್ತಿ ಬ್ರೇಕ್ಫಾಸ್ಟ್ ರೆಸಿಪಿ ಅಂತ ಹೇಳ್ಬೋದು. ಅವಲಕ್ಕಿನ ಸ್ವಲ್ಪ ನೆನೆಸಿಡಬೇಕು. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಅವಲಕ್ಕಿ ನೆನೆಸಿಡ್ತೀನಿ. ಇದನ್ನು ಬಿಟ್ಟರೆ ಓಟ್ಸು ಇಲ್ಲ ರಾಗಿ ಸರಿ ಅಷ್ಟೇ ನನ್ನ ಮಗಳು ತಿನ್ನೋದು. ನಾನು ಅರ್ಧ ಖರ್ಜೂರ ಹಾಕಿದ್ದೀನಿ ಸ್ವೀಟ್ನೆಸ್ಗೋಸ್ಕರ. 1 ಇಯರ್ ಮೇಲ್ಪಟ್ಟಿರೋರ್ಗಾದರೆ ನೀವು ಇದು ಯೂಸ್ ಮಾಡ್ಬೋದು ಸ್ವೀಟ್ನೆಸ್ಗೋಸ್ಕರ. ಆ್ಯಂಡ್ ಹಾಗೆ ಇದನ್ನು ಸಹ ಅವ್ರು ಲಾಸ್ಟ್ ಟೈಮ್ ಟ್ರಿಪ್ ಹೋಗಿದ್ರಲ್ಲ ಅವರೇ ಕಟ್ ಕಳಿಸಿದ್ದು ನನಗೆ. ಆಲ್ಮೋಸ್ಟ್ ಒಂದು ಅರ್ಧ kg ಮೇಲೆ ಇದೆ ತುಪ್ಪ. ಶುದ್ಧವಾದ ಹಸುವಿನ ತುಪ್ಪ ಅಂತ ಹೇಳ್ಬೋದು. ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡ್ರೆ ಈ ರೀತಿ ಕನ್ಸಿಸ್ಟೆನ್ಸಿ ಬರುತ್ತೆ. ನಿಮ್ಗೆ ಇನ್ನೂ ಲಿಕ್ವಿಡ್ ಬೇಕು ಅಂತ ಹೇಳಿದ್ರೆ ನೀವು ಲಿಕ್ವಿಡಲ್ಲೂ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ನೀವು ಬೇಕಿದ್ರೆ ಹಾಲು ಸಹ ಉಪಯೋಗಿಸ್ಬೋದು. ಇಟ್ಬಿಡ್ಲಾ ಕೈ ಮೇಲೆ ಇಟ್ಬಿಡ್ಲಾ? ಇಲ್ಲಿ ನಾನು ಹೂವು ಕಟ್ತಿದ್ದೆ, ದೇವ್ರಿಗೆಲ್ಲ ಪೂಜೆ ಮಾಡೋಣ ಅಂತ. ಅಕಿರಾ ತುಂಬಾ ಡಿಸ್ಟರ್ಬ್ ಮಾಡ್ತಾಯಿದ್ರು. ಹೂವದಲ್ಲಿ 2 ಹುಳ ಇತ್ತು, ಅದನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಭಯ ಪಟ್ಕೊಂಡು ಅದನ್ನು ಮುಟ್ಟೋದಕ್ಕೂ ಬರಲಿಲ್ಲ. ಆ್ಯಂಡ್ ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂತ ನಾನು ಅಕಿರಾ ಇಬ್ಬರು ರೆಡಿ ಆಗ್ತಿದ್ದೀವಿ. ಅಕಿರಾಗೆ ಜಡೆ ಹಾಕ್ತೀನಿ ನಾರ್ಮಲ್ ಆಗಿ. ಇವತ್ತು ಕ್ಲಿಪ್ ತಂದಿದ್ದೆ ಅವ್ರಿಗೋಸ್ಕರ, ಸೊ ಅದನ್ನು ಹಾಕ್ತಿದ್ದೀನಿ. 1 ನಿಮಿಷನೂ ಇಟ್ಕೊಳ್ಳಲ್ಲ. ನಾನು ಅದನ್ನು ಹೇಗಾದರೂ ಮರೆಸಿ ಹಾಕಬೇಕು ಅನ್ನೋದು ನನ್ನ ಆಸೆ. ಸೊ ಹೇಗೆ ಕಾಣಿಸ್ತಾಳೆ ಅನ್ನೋದನ್ನು ನೀವೇ ನೋಡಿ. ಇವಾಗ ಮಮ್ಮ ರೆಡಿ ಆಗ್ಲಾ? ಮಮ್ಮ ನಾ ಕಾಟ್ಕೆ ಇಟ್ಕೊಳ್ತೀಯ. ಕಾಟ್ಕೆ ಈ ಬಾಟಲ್ ನಮ್ಮ ನೇಬರ್ ಮನೆಯಲ್ಲಿ ಒಂದು ಪಾಪು ಇದೆ, ಅವ್ರ ಹತ್ರ ಸೇಮ್ ಕಲರ್ ಸೇಮ್ ಪ್ಯಾಟರ್ನ್ ಚಿಕ್ಕದಿತ್ತು. ಸೊ ಆ ಬಾಟ್ಲು ಬಿಡ್ಲೇ ಇಲ್ಲ. ಸೊ ಸಂತೋಷ್ ಹೋಗಿ ಸೇಮ್ ಕಲರ್ ಸೇಮ್ ಪ್ಯಾಟರ್ನ್ ಒಂದು ಆ ಬಾಟ್ಲ್ ತಂದ್ಕೊಟ್ರು. ಬಟ್ ಅದೇ ದೊಡ್ಡ ಬಾಟ್ಲ್. ಸೊ ನಮ್ಮ ಪಾಪು ವೆಯ್ಟ್ ಕೇಳಿದ್ರಿ, ಅಪ್ರಾಕ್ಸಿಮೇಟ್ಲಿ 9 kgs ಇದೆ. ಎಕ್ಸಾಕ್ಟಾಗಿ ಚೆಕ್ ಮಾಡಿಲ್ಲ ಲಾಸ್ಟ್ 2 ಮಂತ್ಸಲ್ಲಿ. ಸೊ ಸಂಜೆ ನಮ್ಮ ನೇಬರು ಮತ್ತು ನಾನು ಅವ್ರ ಪಾಪು ಅಕಿರಾ ಎಲ್ಲ ದೇವಸ್ಥಾನಕ್ಕೆ ಹೊರಟಿದ್ವಿ. ವೈಕುಂಠ ಏಕಾದಶಿ ಆಗಿರೋ ಕಾರಣ ಇದು ಮನೆ ಹತ್ರನೇ ಇರೋ ಟೆಂಪಲ್. 2 ಸರಿ ಹೋಗಿದ್ದೆ ನಾನು ದೇವಸ್ಥಾನಕ್ಕೆ. ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಸಂಜೆ ಮತ್ತೆ ಸಂತೋಷ್ ಜೊತೆ ಹೋಗಿದ್ದೆ ನಾನು ಟೆಂಪಲ್ಗೆ. ಇಲ್ಲಿ ನೋಡಿ ಅಕಿರಾ, ಅವಳು ಗೊತ್ತು ಅಲ್ಲಿ ಪಾರ್ಕ್ ಇದೆ ಅಂತ. ನಾನು ಬರ್ತಾ ಇದ್ದೀನೋ ಇಲ್ವೋ ಅಂತಲೂ ನೋಡಲಿಲ್ಲ. ಅವಳು ಪಾಡ್ಗಳು ನಡ್ಕೊಂಡು ಹೋಗ್ತಾನೆ ಇದ್ದಾಳೆ. ಸೊ ಒಂಚೂರು ಕೇರ ಇಲ್ಲ ಅಮ್ಮ ಬಗ್ಗೆ. ಅವಳು ಗೊತ್ತಿದೆ ಅನಿಸುತ್ತೆ ನಾನು ಎಲ್ಲೋದ್ರೂ ನಮ್ಮಮ್ಮ ಹಿಂದೆ ಬರ್ತಾರೆ ಅಂತ. ಹಾಗಾಗಿ ಒಂಚೂರು ಕೇರ್ ಮಾಡ್ತಾಯಿಲ್ಲ, ಹೋಗ್ತಾನೆ ಇದ್ದಾಳೆ. ಅಲ್ಲಿ ಪ್ರಸಾದ ಕೊಟ್ಟಿದ್ದು, ಪ್ರಸಾದನೂ ತಿನ್ನೋಕ್ಕಾಗಲಿಲ್ಲ. ಅದನ್ನು ಹಂಗೆ ಪ್ಯಾಕ್ ಮಾಡ್ಕೊಂಡು ಮನೆಗೆ ಎತ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಹಾಗೆ ಸ್ವಲ್ಪ ಪಾರ್ಕಲ್ಲಿ ಆಟ ಆಡಿಸ್ಕೊಂಡು ಅಕಿರಾನ ಮನೆ ಕಡೆ ಹೋದ್ರಿ. ಯಾಕಂದರೆ ನಾವು ಮತ್ತೆ ಶನಿ ಮಹಾತ್ಮ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಎಲ್ಲಿ ಹೋಗ್ತಿರೋದು? ಅಕಿರಾನ ಸ್ವಲ್ಪ ಹೊತ್ತು ಪಾರ್ಕಲ್ಲಿ ಆಟ ಆಡಿಸಿ ನನ್ನ ಮನೆಗೆ ಹೋಗಿ ಪೂಜೆ ಮಾಡಿದ್ದೆ. ಆ್ಯಂಡ್ ಸಾಂಬ್ರಾಣಿ ಹಾಕೋಣ ಅಂತ ಧೂಪ ಹಾಕ್ತಿದ್ದೀನಿ ಮನೆಗೆಲ್ಲ. ಆ್ಯಂಡ್ ಇದೆಲ್ಲ ಮುಗಿಸ್ಕೊಂಡು ನಾನು ಆಗಲೇ ಹೇಳಿದಾಗೆ ನಾವು ಶನಿ ಮಹಾತ್ಮ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ನಾನು ಹೆಳ್ಬತ್ತಿ ಹಚ್ತಾ ಇದ್ದೀನಿ ಶನಿ ಮಹಾತ್ಮ ದೇವಸ್ಥಾನದಲ್ಲಿ ಪ್ರತಿ ಶನಿವಾರ. ಆ್ಯಂಡ್ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಹಾಗೆ ಮನೆಗೆ ಹೊರಟ್ವಿ. ಆ್ಯಂಡ್ ಇಷ್ಟ ಆಗಿರುತ್ತೆ ಇವತ್ತಿನ ವ್ಲಾಗ್. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಬಯಸ್ತೀನಿ. ಇಷ್ಟ ಆಗಿದ್ದರೆ ಏನು ಮಾಡಬೇಕು ಅಂತ ಗೊತ್ತಿದೆಯಲ್ಲ, ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಫುಡ್ ರೆಸಿಪೀಸ್, ಬೇಬಿ ಫುಡ್ ರೆಸಿಪೀಸ್ ಬೇಕು ಅಂತ ಹೇಳಿದ್ರೆ ಕಮೆಂಟಲ್ಲಿ ತಿಳಿಸ್ಕೊಡಿ. ಸೊ ನಾನು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್.